స్తోత్రం 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 స్తోత్రం. హల్లెలూయా. స్తోత్రం స్తోత్రం స్తోత్రం. హల్లెలూయా. స్తోత్రం 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 స్తోత్రం. ஹல்லேலூயா. ஸ்தோத்திரம் 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 ஸ்தோத்திரம். கிருபையும் இரக்கம் நிறைந்த எங்கள் பரலோக தகப்பனே, அருமையான நாளுக்காய் ಸ್ತೋತ್ರ ಆಂಡವರೇ. ನಿಮ್ಮ ಕೃಪೆಗಾಗಿ, ನಿಮ್ಮ ದಯಕ್ಕಾಗಿ ಕೋಟಾನು ಕೋಟಿ ಸ್ತೋತ್ರ ರಾಜ. ದೇವರೇ, ಈ ದಿನದಲ್ಲಿ ನಿಮ್ಮ ವಾಕ್ಯವನ್ನು ಧ್ಯಾನಿಸಲು, ನಿಮ್ಮ ವಾಕ್ಯದಲ್ಲಿರುವ ರಹಸ್ಯಗಳನ್ನು ನಾವು ತಿಳಿಕೊಳ್ಳಲು ಬಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಷ್ಟೋ ಜನರಿಗೆ ಸಿಕ್ಕದಂಥ ವಾಕ್ಯಗಳನ್ನು ನಮಗೆ ಕೊಟ್ಟಿರೇ, ನಿಮಗೆ ಸ್ತೋತ್ರ ಸ್ವಾಮಿ. ದೇವರೇ, ವಾಕ್ಯದಲ್ಲಿರುವ ರಹಸ್ಯಗಳನ್ನು ನೀರು ನಮಗೆ, ಗುಟ್ಟುಗಳನ್ನು ನೀರು ನಮಗೆ ತೆರೆದು ಕೊಡುವಂತೆ ಪ್ರಾರ್ಥಿಸ್ತೀನಿ ತಂದೆ. ಹಲ್ಲೆಲೂಯಾ. ಬಂದಿರುವ ವಿಶ್ವಾಸಿಗಳಿಗಾಗಿ ಸ್ತೋತ್ರ. ಬರಲು ತಡೆಯಾಗಿರುವ ಒಂದೊಂದು ಆತ್ಮಗಳಿಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಬರದೇ ಇರುವಂತೆ ತಡೆಯಾಗಿರುವ ಎಲ್ಲ ಕಾರ್ಯಗಳನ್ನು ತೊಲಗಿಸಿ ಕರ್ತನೇ, ದೇವ ಸಮ್ಮುಖದಲ್ಲಿ ಅವರನ್ನು ಕೊಂಡು ಬಂದು ಹರ್ಷದಿಂದ ತುಂಬಿಸುವಂತೆ ಪ್ರಾರ್ಥಿಸ್ತೀನಿ ತಂದೆ. ದೇವರೇ, ನಿಮಗಾಗಿ ಸ್ತೋತ್ರ, ನಿಮ್ಮ ನಾಮಕ್ಕಾಗಿ ಸ್ತೋತ್ರ ಸ್ವಾಮಿ. ನನ್ನನ್ನು ಮುಚ್ಚಿ ಮರೆ ಮಾಡಿಕೊಂಡು ಕರ್ತನೇ, cover me Lord, cover me. ನಿಮ್ಮ ವಾಕ್ಯವು, ನಿಮ್ಮ ಪ್ರಸನ್ನತೆ ದೇವರೇ ಈ ಜಾಗದಲ್ಲಿ ಮಹಿಮೆ ಹೊಂದುವಂತೆ ಪ್ರಾರ್ಥಿಸ್ತೀನಿ ತಂದೆ. ಬಲಪಡಿಸು. ಬಂದಿರುವ ಜನರಿಗೆ ಕರ್ತನೇ, ತನ್ನ ಹೃದಯದಲ್ಲಿ ದೇವರ ವಾಕ್ಯ ಹೋಗುವಂತೆ ಪ್ರಾರ್ಥಿಸ್ತೀನಿ ತಂದೆ. Let the word of God be seated in their heart. Let the secrets be revealed in the name of Jesus. Bless us, bless us, bless us. Everything we pray and receive. Amen, amen. Hallelujah, hallelujah. So, today we are going to meditate about a place where man goes after the death. ಮನುಷ್ಯನು ಸತ್ತ ನಂತರ ಅವನು ಹೋಗಿ ಸೇರುವ ಸ್ಥಳ. ಹಲ್ಲೆಲೂಯಾ. ಆದರೆ ಸ್ವಲ್ಪ ಬದಲಾವಣೆ. ಏನು ಬದಲಾವಣೆ ಅಂದರೆ, ಈ ಜಾಗಕ್ಕೆ ಪರಿಶುದ್ಧವಾನ್ಗಳು ಹೋಗಲ್ಲ. ಯಾರು ಹೋಗಲ್ಲ? ಯಾರು ಹೋಗಲ್ಲ? ಪರಿಶುದ್ಧವಾನ್ಗಳು ಹೋಗಲ್ಲ. ದೇವರ ವಾಕ್ಯವನ್ನು, ಸತ್ಯವನ್ನು ಧ್ಯಾನಿಸುವವರು ಈ ಸ್ಥಳಕ್ಕೆ ಹೋಗಲ್ಲ. ಹಲ್ಲೆಲೂಯಾ. ದೇವರು ಹೇಳಿರುವ ವಾಕ್ಯದ ಪ್ರಕಾರ ನಡೆಯುವ ಯಾರು ಈ ಸ್ಥಳಕ್ಕೆ ಹೋಗಲ್ಲ. ಯಾವುದು ಬ್ರದರ್ ಆ ಥರ ಒಂದು ಸ್ಥಳ? ಅದು ಆ ಸ್ಥಳದ ಹೆಸರೇನು? சொல்லுங்களேன், சத்தமாக சொல்லுங்களேன். நீங்கள் போகாத இடம் தானே? என்னது என்னது? நரகம், நரಕ, ಹೆಲ್. ಹಲ್ಲೆಲೂಯಾ. ಏನ ಪರಲೋಕದ ಬಗ್ಗೆ ಮಾತಾಡ್ತೀವಿ, ಧ್ಯಾನಿಸ್ತೀವಿ. ಪರದೇಶಿ ಬಗ್ಗೆ ಮಾತಾಡ್ತೀವಿ, ಧ್ಯಾನಿಸ್ತೀವಿ ಅಲ್ವಾ? ಇದ್ರ ಬಗ್ಗೆ ಧ್ಯಾನಿಸ್ದಿರೇ ಇದ್ದರೆ ಹಿಂಗೆ ಅಲ್ವಾ? ತಾತ್ರೂಸ್ ಅನ್ನೋ ಒಂದು ಜಾಗ ಬಗ್ಗೆ ಧ್ಯಾನಿಸ್ತೀವಿ ಅಲ್ವಾ? ಅಲ್ಲಿ ಬೇರೆ ಬಿದ್ದೋಗಿರೋ ಸೇನೆಗಳು ಮಾತ್ರ ಹೋಗೋ ಒಂದು ಸ್ಥಳ. ದೇವರು ಎಲ್ಲರನ್ನೂ ಏನು ಮಾಡಿಲ್ಲ, ಒಂದೇ ಸ್ಥಳದಲ್ಲಿ ಇಟ್ಟಿಲ್ಲ. ಹಿ ಹ್ಯಾಸ್ ನಾಟ್ ಕೆಪ್ಟ್ ಎವ್ರಿಬಡಿ ಇನ್ ಎ ಸೇಮ್ ಪ್ಲೇಸ್. ಅದಕ್ಕೊಂದು ಒಳ್ಳೆ ಉದಾಹರಣೆ ಕೊಡ್ಬೋದು ನಾವು ಅಲ್ವಾ? ಈ ಭೂಮಿಯಲ್ಲಿ ನಾವಿದ್ದೀವಿ, ಎಲ್ಲರೂ ಒಂದೇ ರೀತಿಯಾದ ಮನೆಯಲ್ಲಿ ಇದ್ದೀವ? ನೋ, ರೈಟ್? ಅಡುಗೆ ಮನೆ ಎಲ್ಲರ ಮನೆಯಲ್ಲೂ ಒಂದೇ ರೀತಿ ಇದೆಯಾ? ಎಲ್ಲರ ಮನೆಯಲ್ಲೂ ಮುದ್ದೆ ಇರ್ಬೋದು, ಎಲ್ಲರ ಮನೆಯಲ್ಲೂ ನೀರು ಸಾರು ಇರ್ಬೋದು. ಆದರೆ ಅದು ಮಾಡೋ ರೀತಿ ಅಥವಾ ಅಪಿಯರೆನ್ಸ್ ಅದೆಲ್ಲ ಯಾವತ್ತು ಹೆಂಗಿರ್ತದೆ? ಅವ್ರವ್ರ ತಕ್ಕಂತೆ ಇರ್ತದೆ ಅಲ್ವಾ? ತೋಟಗಳಲ್ಲಿ ಹೋದರೆ ಎಲೆ ಕಿತ್ತಿ
ಸೊಪ್ಪು ನೀರು ಹಾಕಿ ಮುದ್ದೆ ತಿನ್ನೋ ಜನನೂ ಇದ್ದಾರೆ ಇವತ್ತು ಕೂಡ. ಕೆಲವು ಮನೆಗಳಲ್ಲಿ ತಾಮ್ರ ತಟ್ಟೆ ಹಿತ್ತಾಳೆ ತಟ್ಟೆ ಅಲ್ವಾ, ಚಿನ್ನದ ತಟ್ಟೆ ನಾನು ನೋಡಿಲ್ಲಮ್ಮ, ಅಂಥ ಮನೆಯೊಳಗೆ ನಾನು ಹೋಗೂ ಇಲ್ಲ. ಸೊ ಈ ರೀತಿ ಇದೆ. ದುರ್ಮಾರ್ಗ ಕೆಲಸ ಮಾಡೋರಿಗೂ ಕೂಡ ಆ ರೀತಿ ಒಂದು ಸ್ಥಳ. ಈವನ್ ದೇ ಹ್ಯಾವ್ ದ ಸೇಮ್ ಪ್ಲೇಸ್. ಹಲ್ಲೆಲೂಯಾ. ಪರಲೋಕದಲ್ಲಿ ಯಾವ ರೀತಿ ದೇವರು ನನ್ನ ಪರಲೋಕದಲ್ಲಿ ಅನೇಕ ವಾಸ ಸ್ಥಳಗಳು ಉಂಟು ಅಂತ ಹೇಳಿದ್ರು, ಅದೇ ರೀತಿ ನರಕದಲ್ಲೂ ದೇವರು ಏನು ಮಾಡಿಟ್ಟಿದ್ದಾರೆ? He has made many compartments. ಅನೇಕ ವಾಸ ಸ್ಥಳಗಳುಂಟು. ಹಲ್ಲೆಲೂಯಾ. ಟ್ರೈನಲ್ಲಿ ಪ್ರಯಾಣ ಮಾಡ್ತೀರಾ, ಜನರಲ್ ಕಂಪಾರ್ಟ್ಮೆಂಟ್ ಇದೆ, ಸೆಕೆಂಡ್ ಕ್ಲಾಸ್ ಇದೆ, AC ಥರ್ಡ್ ಕ್ಲಾಸ್ ಇದೆ, ಸೆಕೆಂಡ್ ಕ್ಲಾಸ್ ಇದೆ, AC ಫಸ್ಟ್ ಕ್ಲಾಸ್ ಟೈರ್ ಇದೆ ಅಲ್ವಾ. ಒಂದು ಸತಿ ನಿಮ್ಮ ಪಾಸ್ಟ್ರಮ್ಮನೋ AC ಟಿಕೆಟ್ ತಗೊಂಡು ಜನರಲ್ ಕಂಪಾರ್ಟ್ಮೆಂಟಲ್ಲಿ ಟಾಯ್ಲೆಟ್ ಪಕ್ಕದಲ್ಲೇ ಕೂತ್ಕೊಂಡು ಪ್ರಯಾಣ ಮಾಡಿದ್ದಾರೆ. ಆದರೆ ಕೈಯಲ್ಲಿದ್ದ ಟಿಕೆಟ್ ಏನೋ AC. ಸೊ ಈ ರೀತಿ ಎಲ್ಲ ಜನಗಳಿದ್ದಾರೆ ಪ್ರಪಂಚದಲ್ಲಿ. ಹಲ್ಲೆಲೂಯಾ. ಸೊ ಎನಿವೆ, ನರಕ, ಹೆಲ್, ಅದು ನಮಗಂತ ಮಾಡಿರೋ ಸ್ಥಳನ, ನಾವು ಹೋಗ್ಬೇಕಾಗಿರೋ ಸ್ಥಳನ ಅದು? ನೆವರ್. ಹಲ್ಲೆಲೂಯಾ. ಆ ಸ್ಥಳಕ್ಕೆ ನಾವು ಹೋಗಬಾರ್ದು ಅನ್ನೋದಕ್ಕೆ ಹಳೆ ಉಡன்பಡಿಕೆಯಲ್ಲಿ ವೇದದಲ್ಲಿ ಪರಲೋಕದಲ್ಲಿ ಒಂದು ದೊಡ್ಡ ಸಂಚಲ ಗೊಂದಲಾಟನೇ ಸೃಷ್ಟಿಯಾಗಿದೆ. ಹಲ್ಲೆಲೂಯಾ. ಅನೇಕ ಸಾರಿ, ಫಾರ್ ಮೆನಿ ಟೈಮ್ಸ್, ಆ ಸಂಚಲ ಗೊಂದಲಾಟ ಯಾವಾಗ ಅಂದರೆ ಯೆಶಾಯ ಪುಸ್ತಕದಲ್ಲಿ ಓದುವಾಗ ನಮಗೆ ಅದು ತಿಳಿತದೆ. ಯಾರು ನನ್ನ ಕೆಲಸವಾಗಿ ಹೋಗ್ತಾರೆ ಅಂತ ಪಿತನ ಏನು ಮಾಡ್ತಾನೆ? ಕೇಳ್ತಾರೆ. ಒಂದು ಪ್ರಶ್ನೆ, ಆನ್ ಓಪನ್ ಆಲ್ಟರ್ ಕಾಲ್. ಹಲ್ಲೆಲೂಯಾ. ಆನ್ ಓಪನ್ ಆಲ್ಟರ್ ಕಾಲ್ ಇನ್ ಹೆವೆನ್. பரலோகத்தில் அவருடைய ஊழியமாக யார் போவீங்கன்னு பிதா ஒரு ஆல்டர் காலே கூப்பிடுறாரு. ಹಂಗೆ ಕರೆದಿದ ತಕ್ಷಣ ಹಂಗೇ ಅಲ್ಲಿದ್ದ ದೇವದೂತರುಗಳೆಲ್ಲ ಓಡಿ ಬಂದ್ಬಿಟ್ರೆ, ಇಲ್ಲ ಪಿತನೆ ನಾನು ಹೋಗ್ತೀನಿ ಅಂತ ಹೋದ್ರ ಯಾರೂ ಹೋಗಿಲ್ಲ. ಬಲಶಾಲಿಯಾದಂಥ ಮಿಗಾವೇಲೂ ಹೋಗಿಲ್ಲ. ದೇವರ ಎಲ್ಲ ಸಂದೇಶವನ್ನು ಕೊಂಡು ಹೋಗುವ ಗಬ್ರಿಯೇಲೂ ಹೋಗಿಲ್ಲ ಅಲ್ವಾ. ನೋಬಡಿ ವೆಂಟ್. whoever it is, whether it is archangel, whether it is cherubs, whoever it is, nobody left their positions. ಅಂತ ಸೇವೆಗೆ ಪಿತನು ಪರಲೋಕದಲ್ಲಿ ಕರೆದಿದ್ದ ತಕ್ಷಣನೇ ಆ ಪರಲೋಕದಲ್ಲಿ ಒಂದು ನಿಶಬ್ದ ಉಂಟಾಯಿತು. ಏನು ಉಂಟಾಯಿತು? ಒಂದು ನಿಶಬ್ದ. ಆ ನಿಶಬ್ದದಲ್ಲಿ ಒಂದು ಧ್ವನಿ ಬಂತು, ನಾನು ಹೋಗ್ತೀನಿ. ಹಲ್ಲೆಲೂಯಾ. ಐ ವಿಲ್ ಗೋ ಅಂತ ಒಂದು ನಿಶಬ್ದ ಸ್ಥಳದಲ್ಲಿ ಒಂದು ಧ್ವನಿ ಬಂದಿತ್ತು. ಆ ಧ್ವನಿ ಯಾರ್ದು? ಹಲ್ಲೆಲೂಯಾ. ಈಸ್ ಜೀಸಸ್. ಅವ್ರ ಬಗ್ಗೆ ಮಾತಾಡುವಾಗ ಯೋವಾನ್ ಬರೆದ ಪುಸ್ತಕ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ಓದಕ್ಕಾಗುತ್ತೆ. ಆದಿಯಲ್ಲಿ ದೇವರು ವಾಕ್ಯವಾಗಿ ವಿ ಕ್ಯಾನ್ ಸಿ ಓನ್ಲಿ ದ ವರ್ಡ್ಸ್ ಆಫ್ ಜೀಸಸ್. ಅವರ ವಾಕ್ಯಗಳನ್ನೇ ನಾವು ನೋಡ್ಕೊಂಡು ಬರ್ಬೋದು. ಹಲ್ಲೆಲೂಯಾ. ಕೀರ್ತನೆ 2ನೇ ಅಧ್ಯಾಯದಲ್ಲೂ ಅವ್ರ ಬಗ್ಗೆ ಬರೆದಿದೆ. ಹಲ್ಲೆಲೂಯಾ. ಆದಿಕಾಂಡದಲ್ಲೇ ಅವ್ರ ಬಗ್ಗೆ ಬರೆದಿದೆ. ಬಟ್ ಎಲ್ಲದರಲ್ಲೂ ಅವ್ರು ಬರೆದಿರೋದೆಲ್ಲ ಹೆಂಗಿದೆ? ವಾಕ್ಯವಾಗೇ ಇದೆ, ಧ್ವನಿಯಾಗೇ ಇದೆ. ಎಲ್ಲೂ ತನ್ನನ್ನು ಅವರೇನು ಮಾಡಲಿಲ್ಲ, ಪ್ರಕಟಿಸಲಿಲ್ಲ. He never showed himself. Never. ದೇವರ ಆತ್ಮ ಬಂದು ಸುರಿತು ಅಂತಾರೆ,
ಪಿತನು ಬಂದು ಮಾತಾಡ್ದ ಅಂತಾರೆ ಅಷ್ಟೇ. ಎಲ್ಲೂ ಕುಮಾರನ ಒಂದು ವಿಷಯ ನಾವು ನೋಡಲಿಕ್ಕೆ ಆಗಲ್ಲ. ಬರೀ ವಾಕ್ಯದಲ್ಲೇ ಜೀವಂತವಾಗಿತ್ತು. ನಾವು ಹೋಗಬಾರ್ದ ಸ್ಥಳಕ್ಕೆ ನಾವು ಹೋಗೋ ಪರಿಸ್ಥಿತಿ ಬರುವಾಗ ಆ ವಾಕ್ಯ ಏನಾಯಿತು? ಮಾಂಸವಾಯಿತು. ಹಲ್ಲೆಲೂಯಾ. ದಟ್ ವರ್ಡ್ ಬಿಕೇಮ್ ಫ್ಲೆಶ್. ಹಲ್ಲೆಲೂಯಾ. ಸುಮ್ಮನೆ ಫ್ಲೆಶ್ ಅಲ್ಲ, it became flesh because my flesh shouldn't go into the hell. ಅವರು ಮಾಂಸವಾಗಿ ಬದಲಾದರು. ಏನಕ್ಕೆ? ನನ್ನ ಮಾಂಸ ಎಲ್ಲಿ ಹೋಗಬಾರ್ದಂತ, ನರಕಕ್ಕೆ ಹೋಗಬಾರ್ದು. ಹಲ್ಲೆಲೂಯಾ. ಸೊ ಜೀಸಸ್ ಇಸ್ ದ ಓನ್ಲಿ ರಿಡೀಮ್, the only way, the only name to rescue us from the hell. ಕರ್ತನಾದ ಯೇಸು ಕ್ರಿಸ್ತನ ನಾಮ ಬಿಟ್ಟು ಬೇರೆ ಯಾವ ನಾಮವನ್ನು ನಮ್ಮನ್ನು ಎಲ್ಲಿಂದ ರಕ್ಷಣೆ ಮಾಡೋಕ್ಕಾಗಲ್ಲ? ನರಕದಿಂದ ನಮ್ಮನ್ನು ರಕ್ಷಣೆ ಮಾಡಲಿಕ್ಕಾಗಲ್ಲ. ಹಲ್ಲೆಲೂಯಾ. ಒಂದೇ ನಾಮ. ಹಲ್ಲೆಲೂಯಾ. ಕ್ರೋಧವಾದ ಕೊಟೂರವಾದ ಆ ಸ್ಥಳದಿಂದ ನಮ್ಮನ್ನು ರಕ್ಷಿಸಲು ನಮಗೆ ಕೊಡಲ್ಪಟ್ಟ ಒಂದು ನಾಮ ಯಾವುದು? ಕರ್ತನಾದ ಯೇಸು ಕ್ರಿಸ್ತನ ನಾಮ. ಹಲ್ಲೆಲೂಯಾ. ಸೊ ಈ ನರಕದ ಬಗ್ಗೆ ನಾವು ಆಳವಾಗಿ ನೋಡೋದು ಬೇಡ, ಬಟ್ ಇದ್ರೂ ಸ್ವಲ್ಪ ಅದು ಏನು ಅನ್ನೋದನ್ನ ನೋಡ್ಬಿಡೋಣ. ಹಲ್ಲೆಲೂಯಾ. ಮತ್ತೆಯು ಬರೆದ ಪುಸ್ತಕ 16ನೇ ಅಧ್ಯಾಯ, ಬುಕ್ ಆಫ್ ಮ್ಯಾಥ್ಯೂ, ಚಾಪ್ಟರ್ 16 ವರ್ಸ್ 18. ಯಾವ ಭಾಷೆ ಆದರೂ ಸರಿ ಓದ್ರಿ ದಯವಿಟ್ಟು. ಮತ್ತು ನಾನು ನಿಮಗೆ ಒಂದು ಮಾತನ್ನು ಹೇಳಿದ್ದೇನೆ, ಅದೇನೆಂದರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಹಲ್ಲೆಲೂಯಾ. ನೀ ಪೇದ್ರು. ನೀನು ಯಾರೋ? ಪೇತ್ರು. ನೀನು ಯಾರೋ? ಪೇತ್ರು. ಪೇತ್ರು ಅಂದರೆ ಏನು? ಅಲ್ಲ. ತುಂಬ ಜನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದಿದೆ. ಪೇತ್ರು ಅಂದರೆ ಬಂಡೆ ಅಲ್ಲ. ಯೇಸು ಸ್ವಾಮಿನ ಶಿಲುವೆಯಲ್ಲಿ ಹಾಕೋ ಸಮಯದಲ್ಲಿ ಯೇಸು ಸ್ವಾಮಿನ ಏನು ಮಾಡಿಬಿಟ್ಟು ಹೋಗ್ಬಿಟ್ಟ ಅವನು? ತಿರಸ್ಕರಿಸ್ದ. ಸುಮ್ಮನೆ ಕೂಡ ತಿರಸ್ಕರಿಸಲಿಲ್ಲ. ಏನಂತ ತಿರಸ್ಕರಿಸ್ದ? ದೂಷಿಸಿ ಅಲ್ಲ, ಹೊಲಸು ಮಾತು ಅವಳೇಳನ ಮಾತುಗಳನ್ನು ಹೇಳಿ ಅವ್ರು ಏನು ಮಾಡಿದ್ರು? ಯೇಸು ಕ್ರಿಸ್ತನನ್ನು ತಿರಸ್ಕರಿಸ್ಬಿಟ್ಟು ಹೋಗ್ಬಿಟ್ರು. ಕರ್ತನ ಅವರಿಗೆ ಮುಂಚಿತವಾಗಿ ಹೇಳಿದ ಪ್ರವಾದಿ ಮಾತು ನೆರವೇರಿದ ನಂತರ ಅವರಿಗೆ ಕ್ಲಾಕ್ ಟೈಮಲ್ಲಿ ಹೊಡೆದಿದ್ದು ಶಬ್ದ ಕೇಳಿದ ತಕ್ಷಣ ಏನಾಗೋಯ್ತು? ಪ್ರವಾದಿ ಯೇಸು ಕ್ರಿಸ್ತನ ಹೇಳಿದ ಮಾತು ನೆನಪಿಗೆ ಬಂದಿದ್ದ ತಕ್ಷಣ ಯೇಸು ಸ್ವಾಮಿನ ಏನು ಮಾಡಿದ್ರು? ತನ್ನ ಪಶ್ಚಾತ್ತಾಪದಿಂದ ಅವ್ರು ಏನು ಮಾಡಿದ್ರು? ಆತನನ್ನು ನೋಡಿ ದುಃಖದಿಂದ ಅಳಿದ್ರು. ಹಲ್ಲೆಲೂಯಾ. ಪೀಟರ್ ಅಂದರೆ ಪೆಟ್ರೋಸ್. ಏನೋ ಗ್ರೇಕ್ ಭಾಷೆನಲ್ಲಿ ಏನೋ ಅವನಿಗೆ ಅರ್ಥ ಏನು ಪದ ಅವನಿಗೆ? ಪೆಟ್ರೋಸ್. ಪೀಟರ್, ಪೆಟ್ರೋಸ್. ಪೆಟ್ರೋಸ್ ಅಂದರೆ ಏನು? ಕಲ್ಲು. ಏನದು? ಕಲ್ಲು. ನಾಯಿ ಓಡಿಸೋಕ್ಕೆ, ಕೋತಿ ಓಡಿಸೋಕ್ಕೆ, ಈಗ ನಮ್ಮ ಜೀವಂತರ ತೀಟೆ ಮಾಡೋ ಹುಡುಗರ ಕೈ ಕೊಟ್ಟರೆ ಇನ್ನೊಬ್ಬರನ್ನ ಹೊಡೆಯೋಕ್ಕೆ ಉಪಯೋಗಿಸುವ ಒಂದು ವಸ್ತು ಅಷ್ಟೇ ಅದು. ಅಲ್ವಾ? ಅಲ್ವಾ? ಗ್ರೇಕ ಭಾಷೆಯಲ್ಲಿ ಪೆಟ್ರೋಸ್ ಅಂದರೆ ಕಲ್ಲು. ಹೊಡೆಯೋಕ್ಕೆ ಬಿಟ್ಟು ಬೇರೆ ಏನಕ್ಕೂ ಪ್ರಯೋಜನ ಇಲ್ಲ ಅದು. ಅಲ್ಲಲ್ವಯ್ಯ? ಹಾಂ. ಆದರೆ ಇಲ್ಲೇನು ಬರೆದಿದೆ? ಏನದು? ಬಂಡೆ. ಪೆಟ್ರಾ. ಏನದು? ಪೆಟ್ರಾ. ಪೆಟ್ರಾ ಅಂದರೆ ಏನು? ರಾಕ್. ಏನದು? ರಾಕ್, ಬಂಡೆ. ಪೆಟ್ರೋಸ್ ಅಂದರೆ ಕಲ್ಲು, ಪೆಟ್ರಾ ಅಂದರೆ ಬಂಡೆ. ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ಸ್ಪಷ್ಟವಾಗಿ ಒಂದು ಪ್ರವಾದಿ ಮಾತನ್ನು ಹೇಳ್ತಾರೆ. ಏನಂತ? ನೀನು ಪೇದ್ರು. ಏನೋ?
ನೀನು ಪೇದ್ರು, ನೀನೇನೋ ಕಲ್ಲು. ಹಲ್ಲೆಲೂಯಾ. ನೀನೇನು? ನೀನು ಕಲ್ಲು. ಹಲ್ಲೆಲೂಯಾ. ದೇವರ ರಾಜ್ಯದಲ್ಲಿ ದೇವ ಸೇವೆ ಮಾಡೋ ನಾವೆಲ್ಲರೂ ಏನೋ ಕಲ್ಲೆ. ಹಲ್ಲೆಲೂಯಾ. ನಾವೆಲ್ಲರೂ ಕಲ್ಲೆ. ಹಲ್ಲೆಲೂಯಾ. ನೀನು ಯೇಸು ಸ್ವಾಮಿ ಒಟ್ಟಿಗೆ ಇದ್ದ 12 ಅಪೊಸ್ತಲರುಗಳಲ್ಲಿ ನೀನೂ ಒಂದಾಗಿರ್ಬೋದು. ಅಲ್ಲರೂ ಈ 20ನೇ ಶತಮಾನದಲ್ಲಿ ನೀನು ದೇವರ ಸಮ್ಮುಖದಲ್ಲಿ ಯಾವತ್ತೂ ಹೋರಾಡಿ ಪ್ರಾರ್ಥನೆ ಮಾಡಿ ವೇದವಾಕ್ಯವನ್ನು ಓದಿ ದೇವರ ರಹಸ್ಯಗಳನ್ನು ತಿಳ್ಕೊಂಡು ಸಭೆಗಾಗಿ ಪ್ರಾರ್ಥನೆ ಮಾಡುವ ಒಂದು ಒಳ್ಳೆ ದೇವ ಸೇವಕನಾಗಿರ್ಬೋದು, ವಿಶ್ವಾಸಿಯಾಗಿರ್ಬೋದು, ಯಾರೇ ಆಗಿರ್ಬೋದು. ನೀನ್ಯಾರೋ ಪೀಟರ್ ಅಷ್ಟೇ. ಹಲ್ಲೆಲೂಯಾ. ಇದು ನಾನು ಕಟ್ಟಿದ ಸಭೆ ಅನ್ನೋ ಒಂದು ಪದಕ್ಕೆ ಮಾತ್ರ ಏನು ಮಾಡಬೇಡಿ, ಬರಲೇಬೇಡಿ. ಹಲ್ಲೆಲೂಯಾ. ಸಭೆ ಕಟ್ಟಲ್ಪಡುವ ಜಾಗ ಯಾವುದು? ಬಂಡೆ. ಹಲ್ಲೆಲೂಯಾ. ಬಂಡೆ ಅಂದರೆ ಯಾರು? ಕದಲಕ್ಕಾಗ್ದಿರೋ ಒಂದು ಬಂಡೆ ಯಾವುದು? ಕರ್ತನಾದ ಯೇಸು ಕ್ರಿಸ್ತ. ಹಿ ಈಸ್ ದ ರಾಕ್. ಹಿ ಈಸ್ ದ ರಾಕ್. ಅವರ ಮೇಲೆ ಏನು ಕಟ್ಟಾರಂತೆ? ಸಭೆಯನ್ನು ಕಟ್ಟುವ. ಹಲ್ಲೆಲೂಯಾ. ಸೊ ಯೇಸು ಕ್ರಿಸ್ತನ ಉಪದೇಶ ಮೇಲೆ ಅಸ್ಥಿಭಾರ, ಫೌಂಡೇಶನ್, ತಳಪಾಯಿ ಹಾಕಿರುವ ಸಭೆ, ಆ ಸಭೆಯನ್ನು ಯಾವುದು ಮೇಲ್ಕೊಳ್ಳೋಕ್ಕಾಗಲ್ಲ? ಯಾವುದು? ಹಲ್ಲೆಲೂಯಾ. அப்படின்னா அர்த்தம் என்ன? பாதாளம்னா அர்த்தம் என்ன? What is the meaning of that? The second death. Hallelujah. The second death. ரெண்டாவது மரணத்தை ருசி பார்க்க வேண்டிய அவசியம் இல்லை ಅಂತ இடத்துல ವಚನ சொல்லுது. ಎರಡನೇ ಮರಣವನ್ನು ನಾವು ರುಚಿ ನೋಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಚರ್ಚಿಗೆ ಏನು ಬರ್ತಿದೆ? ಟೈಮ್ ಪಾಸ್. ಮತ್ತೆ ನೋಡೋ ಮುಖ ನೋಡಿದ್ರಕ್ಕಾಗ್ದಿರ ಸ್ವಲ್ಪ ಬೇರೆ ಬೇರೆ ಮುಖ ನೋಡೋಣ ಅಂತ ಬರ್ತೀವ? ಈ ಕೇಳೋ ಮಾತು ಕೇಳೋಕ್ಕಾಗ್ದಿರ ಸ್ವಲ್ಪ ಬದಲಾಯಿಸಿ ಏನಾದರೂ ಕೇಳ್ಕೊಳ್ಳೋಣ ಅಂತ ಬರ್ತೀವ? ಕೇಳಿ ಸಾಕಾಯ್ತು. ಒಂದು 2 ಅವರಲ್ಲಿ ಹೊಸ್ದಾಗಿ ಏನಾದರೂ ಹೇಳಿದ್ರೆ ಅದನ್ನು ಕೇಳ್ಕೊಂಬರ್ತೀನಿ ಅಂತ ಬರ್ತೀವ? ಏನಕ್ಕೆ ಬರ್ತೀವಿ? ವೈ ಡು ವಿ ಕಮ್? இரண்டாம் மரணத்தை ருசி பார்க்க கூடாது. அல்லேலூயா. இரண்டாம் ಮರಣத்தை நாம் ರುಚಿ பார்க்க கூடாது. ಎರಡನೇ ಮರಣ ಅನ್ನೋದನ್ನು ನಾವೇನು ಮಾಡಬಾರ್ದು? ರುಚಿಸಿ ನೋಡಲೇಬಾರ್ದು. அல்லேலೂಯಾ. ಸಭೆಗೆ ಬರೋರಿಗೆ ಭಾಗ್ಯ, ಸಭೆಗೆ ಬರೋರಿಗಿರುವ ಆಶೀರ್ವಾದ ಏನೋ? ಹೋದ ವಾರ ಯೂಟ್ಯೂಬಲ್ಲಿ ಒಂದು ವಿಷಯ ನೋಡ್ತಾ ಇದ್ದೆ. ಅದೆಲ್ಲ ನಾನು ಅಷ್ಟು ನೋಡ್ತಾ ಇರಲಿಲ್ಲ. ಆಮೇಲೆ ಕೆಲವು ಪಾಸ್ಟರ್ ನನಗೆ ಫೋನ್ ಮಾಡಿದ್ರಿ, ನೋಡಪ್ಪ ಈ ಥರ ಎಲ್ಲ ಇದೆ ಅದರಲ್ಲಿ ಅಂತ. ಆಮೇಲೆ ನೋಡಿದೆ, ಒಬ್ಬ ಹೇಳ್ತಾನೆ ಚರ್ಚಿಗೆ ಬರಬೇಕಾಗಿರೋ ಅವಶ್ಯಕತೆ ಇಲ್ಲ. ಚರ್ಚಿಗೆ ಬರಬೇಕಾಗಿರೋ ಅವಶ್ಯಕತೆ ಇಲ್ಲ. ನಾನು ಏನಕ್ಕೆ ಹಿಂಗೆ ಹೇಳ್ತಾನೆ ಅಂತ ಕೇಳ್ತಾನೆ ಇದ್ದೆ. ಅವನು ಹೇಳ್ತಾನೆ 2 ಅವರ್ ಅವನು ಅಲ್ಲಿ ಕೂತ್ಕೊಳ್ಳೋದಕ್ಕಿಂತ ಆಚೆ ಹೋದಂದರೆ 2 ಅವರ್ ಅವನ ಹೆಂಡತಿ ಮಕ್ಕಳೊಟ್ಟಿಗೆ ಸಂತೋಷವಾಗಿರ್ತಾನೆ. ಆಚೆ ದುಡಿಯೋಕ್ಕೆ ಹೋದರೆ ಅವನು 4 ಕಾಸು ಸಂಪಾದನೆ ಮಾಡ್ತಾನೆ. ಫೈನ್, ವೆರಿ ಗುಡ್. ಬಟ್ ವೆನ್ ಯು ಡೋಂಟ್ ವಾಂಟ್ ಟು ಟೇಸ್ಟ್ ದ ಡೆತ್, ಯು ಹ್ಯಾವ್ ಟು ಕಮ್. ಹಲ್ಲೆಲೂಯಾ. ಸಭೆ ಅನ್ನೋ ಒಂದು ಪದ ಏನಕ್ಕಿದೆ ಅಂದರೆ, ಸಭೆ ಒಳಗೆ ನೀನು ಬಂದರೆ ಎಲ್ಲೋಗಲ್ಲ, ನೀನು ಹೋಗಲ್ಲ. ಆ ವಾಕ್ಯ ತಿರ್ಗಾ ಓದಿ 16-18 ಬೇರೆ ಆ ಪದ ಮಾತ್ರ ಓದಿ. ಪಾತಾಳದ
ಬಲವು ಅದನ್ನು சோலிசலாரது. அல்லேலூயா. யாருன்னா உங்களை பார்த்து பாதாளத்துக்கு பலனே கிடையாதுன்னு சொன்னால் உட பைத்தக்காரான்னு சொல்லுங்க. அல்லேலூயா. பாதாளத்துக்குள்ளே இருக்கிற பிசாசிக்கு பலனே கிடையாதுன்னா பொட பைத்தக்காரன்னு சொல்லுங்க. அல்லேலூயா. பாதாளத்துக்கு உள்ளே இருக்கிறதுக்கும் சரி பாதாளத்துக்கும் சரி பாத்தாளದ ಒಳಗಿರೋ ಸೈತಾನನಿಗೂ ಸರಿ ಪಾತಾಳ ಆಚೆ ಇರೋ ಸರಿ ಪಾತಾಳ ಒಳಗಿನೂ ಸರಿ ಪಾತಾಳಕ್ಕೂ ಸರಿ ಏನಿದೆ, ಇಟ್ ಹ್ಯಾಸ್ ಎ ಸ್ಟ್ರೆಂತ್, ಅದಕ್ಕೆ ಬಲ ಉಂಟು. ಹಲ್ಲೆಲೂಯಾ. ಅರಿಲೇಬೇಡಿ ಇದನ್ನು ಯಾವತ್ತು. ಹಲ್ಲೆಲೂಯಾ. ಅದು ಬಲವಾಗಿರೋದಕ್ಕಾಗಿಯೇ ಕರ್ತನಾದ ಯೇಸು ಕ್ರಿಸ್ತನು ಏನು ಮಾಡೋನು, ಸಭೆಯನ್ನು ಕಟ್ಟನು. ಬಿಲ್ಟ್ ಎ ಚರ್ಚ್, he built a gathering. Hallelujah. சபைன உடனே சர்ச்சுன்ன உடனே ஏதோ ஒரு பிரம்மாண்டமான ஒரு கட்டடம் நினைக்காதீங்க. Hallelujah. ಅದು ಈ ಕಾಲದಲ್ಲಿ ಅವ್ರವ್ರಿಗೆ ಬಂದಿರೋ ಸೌಲಭ್ಯ ತಕ್ಕಂತೆ ಏನು ಮಾಡಿದ್ದಾರೆ, ಅವರು ಕಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಾವೇನು ಹೇಳಲ್ಲ. Hallelujah. அவங்க ஆண்டவருக்காக அவங்க கொடுக்குறாங்க, அவங்க பெற்றுக்கொள்கிறாங்க. Hallelujah. ஆனால் அவன் அலையிலுயால நான் எனக்கு அலையிலுயா ஆகிப்போச்சு இல்லையா? இப்போ ஆண்டவர் என்ன பண்ணார்னா, he created a gathering. ஆண்டவர் என்ன பண்ணார், he created a gathering. அந்த கேதரிங் எந்த அளவுக்கு பலனாக இருந்துச்சுன்னு சொன்னால், பாதாளத்துடைய பலனை மேற்கொள்ளக்கூடிய ஒரு பலனாக இருந்துச்சு. அல்லேலூயா. அதுதான் சத்தியம், அதுதான் இயேசு கிறிஸ்துவுடைய பலன், அதுதான் சபையுடைய பலன். வெள்ளிக்கிழமை உபவாச ஜெபம், பைபிள் ஸ்டடி, உபவாச ஜெபம், 12 மணி நேரம் ஸ்டாண்டப் ப்ரேயரு. வராதவெல்லாம் இதை பற்றி பேசுகிறான். பேசி 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 சில மூஞ்சிங்க என்னை பார்த்து அப்படித்தான் சொல்லுது இல்லையா? ஸோ இதெல்லாம் என்னத்துக்கு கொடுக்குறாங்கன்னு சொன்னால், பாதாளத்துடைய வாசல் நம்மளை என்ன செய்யக்கூடாதா, ஜெயிக்கக்கூடாது. அல்லேலூயா. நீ எப்பெல்லாம் இந்த இடத்துல நீ கூடி சேர்றியோ அப்பெல்லாம் நீ என்ன பண்ணுற, ಯಾವಾಗೆಲ್ಲ ಸಭೆಯಲ್ಲಿ ನೀನೇನು ಮಾಡ್ತೀಯ, ಪ್ರಾರ್ಥನೆಗಾಗಿ ಸೇರ್ತೀಯೋ, ಆರಾಧನೆಗಾಗಿ ಸೇರ್ತೀಯೋ, ಅಥವಾ ವೇದ ವಾಕ್ಯಕ್ಕಾಗಿ ಸೇರ್ತೀಯೋ, ಏನಕ್ಕಾಗಿ ಇಲ್ಲಿ ಒಗ್ಗಟ್ಟಾಗಿ ಸೇರ್ತಿರೋ ಗೊತ್ತಿಲ್ಲ. ಬಟ್ ಇಲ್ಲಿ ಸೇರುವಾಗ, ನೀವು ಪ್ರಾರ್ಥನೆ ಮಾಡುವಾಗ ಈ ಸಭೆಯನ್ನು ಅಥವಾ ಆತ್ಮವನ್ನು ನುಂಗಲು ಯತ್ನಿಸಿರುವ ಒಂದೊಂದು ಬಾದಾಳದ ಬಲವನ್ನು ನಾವೇನು ಮಾಡ್ತಾ ಇದ್ದೀವಿ, ಜಯಗೊಳಿಸ್ತೀವಿ. அல்லேலூயா. we are winning them. அதுக்கு தான் சபை. அல்லேலூயா. சர்ச்சுன்றது சும்மா கிடையாது. நம்ம பாஸ்டர் அடிக்கடி சொல்லுவார், அதை நான் திரும்பி ஞாபகப்படுத்த விருப்பப்படுறேன். ಕಣ್ಣಿಗೆ ಗೊತ್ತಿರುವ ಶತ್ರುನ ನಾವೇನು ಮಾಡ್ಬೋದು, ಏನು ಮಾಡ್ಬೋದು, ನಾವು ಹೋರಾಡ್ಬೋದು ಅವನ ಹತ್ರ ಅಲ್ವಾ? சின்ன வயசில் அம்மா அடிக்க வந்தால் நம்ம என்ன பண்ணுவோம், ஒரு ஓட்டம் ஓடுவோம். அவன் தோத்தின்னு வந்தால் அப்புறம் வா அம்மா வரல, சாயந்தரம் வருவேல்ல என்று போவோம் இல்லையா? இப்படி ஓடும் கதை. ஆனால் கூடி வரும் பொழுது, சபைக்குள்ளே கூடி வரும் பொழுது அவனால் முடியாது. இது சபைக்கு போகிற ஒரு ஆத்மா. அல்லேலூயா. இது எவ்வளோ ஓடினாலும், இது பின்னாடி எவ்வளோ ஓடினாலும் நம்ம என்ன பண்ண முடியாது, நம்ம என்ன பண்ண முடியாது, மேற்கொள்ள முடியாது. ஆனால் கண்ணுக்கே தெரியாத ஒருத்தன் வரான்னா, எங்கள் அம்மா எனக்கு கண்ணுக்கு தெரியும் ஓடுவேன், நான் பெல்ட் எடுத்தாலும் ஓடுவேன், குச்சி எடுத்தாலும் ஓடிடுவேன். ಕಣ್ಣಿಗೆ தெரியாத ஒரு ಶತ್ರು, ಕಣ್ಣಿಗೆ ಕಾಣಿಸ್ದಿರೋ ಒಂದು ಶತ್ರು ಬರ್ತಾ ಇದ್ದಾನೆ. அல்லேலூயா. ನನ್ನ ಮನೆಯಲ್ಲಿ ಅಮಾನುಷವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಎಲ್ಲೋಗ್ಲಿ, ಏನು ಮಾಡಲಿ, ಯಾರನ್ನ ಕಾಪಾಡ್ತಾರೆ? அல்லேலூயா. அப்போ ಯಾರ್ಗಿಟ್ಟ ಓಡணும், ನಾನು ಯಾರ ಹತ್ರ ಓಡಬೇಕು, ನಾನು ಎಲ್ಲೋಡ, ನಾನು ಅರಣ್ಯವನ್ನು ತಗೋಬೇಕು, ಯಾರ ಆಶ್ರಯದಲ್ಲಿ ನಾನು ಹೋಗಿ ಕೂತ್ಕೋಬೇಕು?
ಹಲ್ಲೆಲೂಯ. ಅದಕ್ಕೆ ಸಭೆ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಇಟ್ ನೆವರ್ ಕನ್ವರ್ಟ್ಸ್ ಯು. ಅದು ನಿನ್ನೇನು ಮಾಡಲ್ಲ, ಅದು ಏನು ಮಾಡಲ್ಲ. ಇಟ್ ನೆವರ್ ಕನ್ವರ್ಟ್ಸ್ ಯು, ಇಟ್ ಸೇವ್ಸ್ ಯು. ಹಲ್ಲೆಲೂಯ. ಕಣ್ಣು ಕಾಣದೇ ಇರೋ ಅಮಾನುಷಿಗಳು, ಕಣ್ಣಿಗೆ ಕಾಣದೇ ಇರೋ ನಿನ್ನ ಶತ್ರುಗಳನ್ನು ಗೆಲ್ಲಲು ಬಲ ಕೊಡೋ ಒಂದು ಸ್ಥಳ ಏನೋ ಸಭೆ. ಹಲ್ಲೆಲೂಯ. ಅದರಲ್ಲಿ ತುಂಬ ಮುಖ್ಯವಾದ ಒಂದು ವಿಷಯ ಏನಂದರೆ ಎರಡನೇ ಮರಣ. ಹಲ್ಲೆಲೂಯ. ದ ಸೆಕೆಂಡ್ ಡೆತ್, ದ ವೆರಿ ಸೆಕೆಂಡ್ ಡೆತ್. ಅದು ಯಾವ ರೀತಿ ಬರ್ತದೆ ಮನುಷ್ಯನಿಗೆ? ಎರಡನೇ ಮರಣ ಅನ್ನೋದು ಯಾವ ರೀತಿ ಬರ್ತದೆ? ತಾನು ಈ ಭೂಮಿನಲ್ಲಿ ಇರೋ ಕಾಲದಲ್ಲಿ ಅವನು ಯಾವ ರೀತಿ ಜೀವಮಾನವನ್ನು ನಡೆಸ್ತಾನೋ ಆ ರೀತಿ ಅವನೇನು ಮಾಡ್ತಾನೆ, ಆ ಎರಡನೇ ಮರಣವನ್ನು ಅವನೇನು ಮಾಡ್ತಾನೆ, ರುಚಿ ನೋಡ್ತಾನೆ. ಹಲ್ಲೆಲೂಯ. ಇದಕ್ಕೆ ಬೈಬಲಲ್ಲಿ ನಿಮಗೆ ತಿಳಿದಿರೋ ಒಂದು, ಯಾವತ್ತೂ ತಿಳಿದಿರೋ ಒಂದು ಉದಾಹರಣೆನೇ ಶ್ರೀಮಂತನು ಮತ್ತು ಬಡವನಾದ ಲಾಸ್. ಹಲ್ಲೆಲೂಯ. ಐಶ್ವರ್ಯವಾದ ಒಂದು ಜೀವಮಾನವನ್ನು ಬದುಕನ್ನು ಬದುಕಿದ ಆ ಶ್ರೀಮಂತನು ಏನಾದ? ಕಾರಣ ಅವನೊಳಗೆ ಏನಿರಲಿಲ್ಲ, ಅವನೊಳಗೆ ಏನಿರಲಿಲ್ಲ, ನೀತಿನ ಬದುಕಿರಲಿಲ್ಲ. ಸಭೆಯಲ್ಲಿ ಅವನೇನು ಮಾಡಿಲ್ಲ, ಬರಲಿಲ್ಲ. ஹல்லேலூயா. சபை என்கிற ஒரு ஸ்தலம் பாதாளத்தை மேற்கொள்ளுகிற ஸ்தலம். ஹல்லேலூயா. இதை எப்பவுமே மறந்துடாதீங்க. நான் ஏன் சபைக்கு போனோம், சர்ச்சுக்கு போக வேண்டியது அவசியமா? என்னை யாருன்னா உங்களை பார்த்து கேள்வி கேட்டீங்கன்னா அப்போவே நினச்சிங்க இவர் ஏற்கனவே டிக்கெட்டு எங்கே வாங்கிட்டுக்கிறாரு, ஃபஸ்ட் கிளாஸ் டிக்கெட் எடுத்துன்னு எங்கே போயின்னுக்கிறாரு, இவர் பாதாளத்துக்கு போயின்னுக்கிறாருன்னு அப்போவே நினச்சிங்க. ஹல்லேலூயா. கர்த்தருடைய பரிசுத்த நாமத்துக்கு ஸ்தோத்திரம். சபைக்கு நீ வந்து சபையுடைய வசனங்களை நீ கேட்கும் பொழுது, சபையுடைய சத்தத்தை நீ செவி சாய்க்கும் பொழுது கர்த்தருக்கு ஸ்தோத்திரம். நீ எங்கே போயிட்டு இருக்கிற, எங்கே போயிட்டு இருக்கிற? ஆபிரகாமுடைய மடியில் படுக்கும்படியாக, அதை ருசி பார்க்கும்படியாக ஆண்டவர் என்ன பண்ணுறாரு, அந்த ஸ்தலத்துக்கு கொண்டு போகிறார். அல்லேலூயா. இயேசுவானவர் அந்த உபதேசத்தை சொல்லும் பொழுது இந்த உபதேசம் எங்களுக்கு கடினமாக இருக்கிறது. அல்லேலூயா. ಸಭೆಯಲ್ಲಿರುವ ಬೋಧನೆ ಹೆಂಗಿರ್ತದೆ, ನಮಗೆ ಹೆಂಗಿರ್ತದೆ? ಕಠಿಣವಾಗಿರ್ತದೆ. அல்லேலூயா. ಇಟ್ಸ್ ಟೋಟಲಿ ಡಿಫ್ರೆಂಟ್, ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್. இது என்னுடைய சரீரம், இது என்னுடைய ரத்தம். அல்லேலூயா. நல்ல அருமையாக வாலிப புள்ள உக்காந்துக்குறீங்க, வாடா லைஃப்பில் ரொம்ப கஷ்டத்தை அனுபவிப்பேன், நல்ல பாடம் அனுபவிப்பேன், உனக்கு பரலோகம் இருக்குது வான்னு சொன்னால் வருவானா? என்ன பண்ணுவான்? இவன் ஏதோ ஜாம் பண்ணி எனக்கு ஒரு கார் வர வைப்பான், எனக்கு ஒரு நல்ல வேலை வர வைப்பான், நல்ல ஐஃபோன் வாங்க வைப்பான், இப்படியெல்லாம் பார்ப்பான்னு பார்த்தா இவன் என்னடா இவன்? அல்லேலூயா. இப்பவே சிரிக்கிறாரு. ஐயோ சிக்கிட்டோமடா. கர்த்தர் ஸ்தோத்திரம். அல்லேலூயா. உலகமும் உலகத்தில் உள்ள பொருளும் என்னது, சபைக்குள்ள அது என்னது, கொண்டு வர முடியாதது. அல்லேலூயா. அது சபைக்கு வெளியே இருக்கக்கூடிய காரியம். சபைக்குள்ளே நம்ம வரோன்னு சொன்னாலே சபையுடைய உபதேசம் நம்மளை என்ன பண்ணோம், பின்பற்றிப்போம். அது கடினம், ஆனால் அதை நம்ம என்ன செய்யணும், பின்பற்றணும். உலக பிரகாரமான ஆசீர்வாதம் என்றைக்குமே நமக்கு ஆண்டவர் கொடுப்பார், அதில் எந்த ஒரு மாற்று கருத்தும் கிடையாது. அல்லேலூயா. அல்லேலூயா. ரொம்ப நாளுக்கு முன்னாடி நான் ஒரு விஷயத்துக்காக ஜெபம் பண்ணியிருந்தேன். அப்போ எனக்கு ஆண்டவர் ஒரு வசனத்தை கொடுத்தாரு. வசனம்ட்டு கூட கிடையாது, ஒரு ஊழியக்காரர் ஒரு காரியத்தை சொல்கிறார், அந்த காரியம் என்னோட பேசுது. குழந்தை கையில் நம்ம என்னத்தை கொடுக்க மாட்டோம்,
என்னத்தை கொடுக்க மாட்டோம்? கத்தியை கொடுக்கவே மாட்டோம். அல்லேலூயா. ஏன்? இட் டோன்ட் நோ டு ஹேண்டில் இட். இப்போ நான் ஆண்டவர்கிட்ட கேட்டப்போ ஆண்டவர் என்கிட்ட சொன்ன வார்த்தை அதுதான், யூ ஆர் ஸ்டில் உன் கையில் நான் கத்தியை கொடுக்க முடியாது. சரி ஆண்டவர், அப்போ என்ன செய்யணும்? நீ பக்குவம் கூட நான் தரேன்னாரு. ஓகே ஃபைன், ஓகே ஃபைன். அதுக்காக நான் காத்திருந்தேன். அல்லேலூயா. ஐ வெயிட். நீ யாராக இருந்தாலும் சரி, நீ ஆண்டவர்கிட்ட கேட்கும்போது ஆண்டவர் ஒன்று கொடுக்கலன்னு சொன்னால் அதுக்கு என்ன அர்த்தம்? நீ உன்னை பக்குவப்படுத்தலைன்னு அர்த்தம். இந்த பிரசங்கத்தை பண்ணால் சபையில் ஆளுங்க என்ன பண்ண மாட்டாங்க? என்ன பண்ண மாட்டாங்க? வரவே மாட்டாங்க. எல்லாருமே அப்படியே இயேசுவின் நாமத்தினால அடுத்த வருஷம் எல்லாருமே காரில் வருவீங்கன்னு சொல்லுங்க. காரில் போய் என்னடா பண்ண போகிற? நீ சம்பாதிச்சுன்னா தானாக கார் வரப்போகுது. அல்லேலூயா. அது ஒரு பெரிய விஷயமே கிடையாது. அந்த தட்டில் பலவிதமான பதார்த்தம் இருக்கும் இல்லையா? ஒரு முஸ்லீம் கல்யாணத்துக்கு போங்க, ரொம்ப ஆசைப்பட்டு ஏன் போகிறோம்? நம்ம பிரியாணிக்கு கோசம் போகிறோம் இல்லையா? இல்லையா? தயிர் பச்சடி நல்லா இருக்குது, நான் போகிறோம். வெஜ்ஜு சாப்பாடில் ஊறுகாய் நல்லா இருக்குது, நான் போகிறோம்.